ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಕಪ್ಪೆಳ್ಳಿನ ಉಂಡೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಉಂಡೆಯಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಹೇರಳವಾಗಿರುತ್ತೆ. ಇದು ಮೇನಾಗಿ ಋತುಮತಿ ಆದಂತಹ ಹೆಣ್ಮಕ್ಳಿಗಾಗಿರ್ಬೋದು, ಹಾಗೆ ಎಲ್ಲ ಏಜ್ನವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಬನ್ನಿ ನೋಡೋಣ ಈ ಉಂಡೆ ಹೇಗೆ ಮಾಡೋದು. ಮೊದಲಿಗೆ ನಾನು ಇಲ್ಲಿ ಕಪ್ಪು ಎಳ್ಳನ್ನು 1 ಕಪ್ ತೊಗೊಂಡಿದ್ದೀನಿ. ಈ ಕಪ್ಪು ಎಳ್ಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡುವಾಗ ಉರಿ ಲೋ ಹಾಗೆ ಮೀಡಿಯಮಲ್ಲಿರಲಿ, ಆಯಿತಾ. ನೋಡಿ, ಇಲ್ಲಿ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಾಗಿದೆ ಕಪ್ಪು ಎಳ್ಳು ರೋಸ್ಟ್ ಮಾಡಿ. ಇಲ್ಲಿ ನಾನು ಗೋಡಂಬಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಗೋಡಂಬಿಯನ್ನು ಕೂಡ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಕೂಡ ರೋಸ್ಟ್ ಆಗಿದೆ ಈಗ. ಅದೇ ರೀತಿಯೇ ಅರ್ಧ ಕಪ್ಪು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಬಾದಾಮಿಯನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ನೋಡಿ, ಈಗ ಬಾದಾಮಿ, ಗೋಡಂಬಿ ಹಾಗೆ ಕಪ್ಪು ಎಳ್ಳನ್ನೆಲ್ಲ ರೋಸ್ಟ್ ಮಾಡಾಗಿದೆ. ಈಗ 1/4 ಕಪ್ಪು ಅಗಸೆ ಬೀಜವನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಒಂದ್ಸಲ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಕುಂಬಳಕಾಯಿ ಬೀಜ ಕೂಡ ಹಾಕ್ತಾ ಇದ್ದೀನಿ, ಪಂಪ್ಕಿನ್ ಸೀಡು. ನೋಡಿ, ಅದು ಕೂಡ 1/4 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಅದು ಕೂಡ ರೋಸ್ಟ್ ಆಗಿದೆ. ಈಗ ಅದಕ್ಕೆ ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಸನ್ಫ್ಲವರ್ ಸೀಡನ್ನು ಕೂಡ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ ಅದಕ್ಕೆ ಚಿಯಾ ಸೀಡ್ ಕೂಡ 1/4 ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ರಾಗಿ ಹಿಟ್ಟಿನ ಘಮ ಪರಿಮಳ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಈಗ ರಾಗಿ ಹಿಟ್ಟು ನೋಡಿ, ಎಲ್ಲ ಸೀಡ್ಗಳು ಹಾಗೆ ನಟ್ಸು ಎಲ್ಲ ಕೂಡ ರೋಸ್ಟ್ ಆಗಿದೆ ಚೆನ್ನಾಗಿ. ಬನ್ನಿ, ಈಗ ಈ ಜಾರ್ನಲ್ಲಿ ನಾವು ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಬಾದಾಮಿ, ಗೋಡಂಬಿ ಹಾಗೆ ಕಪ್ಪು ಎಳ್ಳನ್ನೆಲ್ಲ, ಇವನ್ನೆಲ್ಲ ನಾವೀಗ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ರುಬ್ಬಾಗಿದೆ. ಈಗ ಅದೇ ಸೇಮ್ ಪ್ಯಾನಲ್ಲೇ 1.5 ಕಪ್ಪು ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಸೋಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ನೀರನ್ನು ಈಗ ಕುದಿಯಲಿಕ್ಕೆ ಇಡೋಣ. ಹಾಗೆಯೇ ಇಲ್ಲಿ ನಟ್ಸು ಹಾಗೆ ಸೀಡನ್ನೆಲ್ಲ ರುಬ್ಕೊಂಡಿದ್ರಲ್ಲ, ಅದೇ ಟೈಮ್ನಲ್ಲೇ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಬೆಲ್ಲದ ನೀರು ಕುದೀತಾ ಇದೆ. ನೋಡಿ, ಈ ಥರ ಒಂದ್ಸಲ ಚೆನ್ನಾಗಿ ಈ ಥರ ಕುದಿ ಬರಬೇಕು. ನೋಡಿ, ಈ ಟೈಮ್ನಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಈ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಆಯಿತಾ. ರಾಗಿ ಹಿಟ್ಟನ್ನು ಈ ಥರ ಕಲಿಸ್ಕೊಂಡ್ಮೇಲೆ ಆ ಪುಡಿಯನ್ನೆಲ್ಲ ಹಾಕ್ಕೊಳ್ಳೋಣ. ಈ ಪುಡಿಗಳನ್ನೆಲ್ಲ ನಟ್ಸು, ಸೀಡು ಎಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಇದರಲ್ಲಿ ಕುಕ್ ಮಾಡೋದು ಬೇಡ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಬೆಲ್ಲದ ಸಿರಪ್ಗೆ ಹಾಗೆ ಮಿಕ್ಸ್ ಮಾಡಿದ್ರಾಯ್ತು. ನೋಡಿ, ಈಗ ಇದಕ್ಕೆ 1 ಟೇಬಲ್ ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದನ್ನು ಉಂಡೆಯನ್ನು ಕಟ್ಬೋದು. ಈಗ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಉಂಡೆಗಳು ಸಾಫ್ಟಾಗಿರುತ್ತೆ, ಇವಾಗ ಮೃದುವಾಗಿರುತ್ತೆ. ನೋಡಿ, ಈಗ ಉಂಡೆಗಳೆಲ್ಲ ಕಟ್ಟಾಗಿದೆ. ಕೂಡ ಇದೇ ರೀತಿ ರುಚಿಯಾದ ಉಂಡೆಯನ್ನು ಮಾಡಿಕೊಡಿ ಮಕ್ಕಳಿಗೆಲ್ಲ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಡೆಕರ್ ಮಾಡಲಿಕ್ಕೋಸ್ಕರ ನಾನು ಇಲ್ಲಿ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ಆ ಒಣ ಕೊಬ್ಬರಿ ಟೇಸ್ಟು, ಹಾಗೆಯೇ ಈ ಉಂಡೆದು ಒಣ ಕೊಬ್ಬರಿ ಜೊತೆ ಈ ಉಂಡೆಯನ್ನು ತಿಂತೀವಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಇದೇ ರೀತಿ ಮಾಡಿ ನೋಡಿ. ನೋಡಿ, ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಈ ಉಂಡೆಗಳು ಬಿಸಿ ಇರುವಾಗ ಸಾಫ್ಟಾಗಿರುತ್ತೆ. ತಣ್ಣ ಆದಮೇಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.